ಎಕ್ಸಾಂಪಲ್ ನೀವು 80 ಸ್ಕೋರ್ ಮಾಡೋ ರೀತಿ ಪ್ರಿಪೇರ್ ಆಗಿದ್ರೆ ಆಲ್ರೆಡಿ ಒಂದು 85-90 ತನಕ ಸ್ಕೋರ್ ಮಾಡ್ಬೋದು. ಹಾಯ್, ಸೆಕೆಂಡ್ ಪಿ ಯು ಸಿ ಪ್ರಿಪರೇಟರಿ ಎಕ್ಸಾಮ್ ಸ್ಟಾರ್ಟ್ ಆಗಿದೆ. ಈಗ ಇರೋ ಟೈಮ್ ಒಳಗಡೆ ಮ್ಯಾಕ್ಸಿಮಮ್ ಸಿಲೆಬಸನ್ನು ಕವರ್ ಮಾಡಿ ಡಿಸ್ಟ್ರಾಕ್ಷನ್ಸನ್ನು ಅವಾಯ್ಡ್ ಮಾಡಿ ಯಾವ ರೀತಿ ಸ್ಕೋರ್ ಮಾಡೋದು ಅನ್ನೋದು ನಿಮ್ಮ ಪ್ರಶ್ನೆ ಆಗಿದ್ರೆ ನಿಮಗೆ ಈ ವಿಡಿಯೋದಲ್ಲಿ ಆನ್ಸರನ್ನು ಕೊಡ್ತಾ ಇದ್ದೀನಿ. ಮೊದಲೇದಾಗಿ, ಈಗ ಪ್ರಿಪರೇಟರಿ ಎಕ್ಸಾಮ್ ಸ್ಟಾರ್ಟ್ ಆಗಿದೆ, ನಿಮಗೆ ಕಾಲೇಜ್ನಲ್ಲಿ ಫ್ರೆಂಡ್ಸ್ ಆಗಿರಬಹುದು, ಇವಿಷ್ಟು ಇಂಪಾರ್ಟೆಂಟ್ ಕ್ವಶನ್ ಓದ್ಕೊಳ್ಳಿ ಅಂತ ಕಳಿಸ್ತಾ ಇರ್ತಾರೆ. ನೀವು ಆಲ್ರೆಡಿ ಆ ಚಾಪ್ಟರ್ಗಳನ್ನು ಅಂದರೆ ಅವ್ರು ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಏನು ಕೊಟ್ಟಿದ್ದಾರೆ ಅದು ಆಲ್ರೆಡಿ ಓದಾಗಿದ್ದರೆ ಓಕೆ, ಮತ್ತೊಮ್ಮೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಹೆಲ್ಪ್ ಆಗುತ್ತೆ. ಬಟ್ ನೀವು ಆಲ್ರೆಡಿ ಏನು ಓದಿದ್ದೀರ, ಅದು ಕೂಡ ಇಂಪಾರ್ಟೆಂಟ್ ಇರುವಂತಹ ಕಾನ್ಸೆಪ್ಟ್ಗಳೇ, ಅವು ಕೂಡ ಇಂಪಾರ್ಟೆಂಟ್ ಕ್ವಶನ್ಗಳೇ ಆಗಿರುತ್ತೆ. ಅಂದರೆ ಈಗ ಫಸ್ಟ್ ಟೆಸ್ಟ್ ಆಯಿತು, ಮಿಡ್ ಟರ್ಮ್ ಎಕ್ಸಾಮ್, ಸೆಕೆಂಡ್ ಟೆಸ್ಟ್ ಆಯಿತು, ಅದಕ್ಕೆಲ್ಲ ಓದಿರ್ತೀರಲ್ವಾ, ಅದಕ್ಕೆ ಓದಿದಾಗ ನೀವು ಪ್ರಿಪೇರ್ ಆಗಿರುವಂತಹ ಕಾನ್ಸೆಪ್ಟ್ ಹಾಗೆ ಕ್ವಶನ್ಗಳು ಏನಿರುತ್ತೆ ಅದು ಕೂಡ ಇಂಪಾರ್ಟೆಂಟ್ ಕ್ವಶನ್ಸೇ. ಈಗ ಎಕ್ಸಾಮ್ ಟೈಮಲ್ಲಿ ಈಗ ಹೆಚ್ಚಿನದು ನನಗೆ ಗೊತ್ತಿರೋ ಮಟ್ಟಿಗೆ ಪ್ರಿಪರೇಟರಿ ಎಕ್ಸಾಮ್ಗಿಂತ ಮೊದಲು 100% ಸಿಲೆಬಸ್ ಎಲ್ಲ ವಿದ್ಯಾರ್ಥಿಗಳದ್ದು ಕೂಡ ಕವರ್ ಆಗಿರಲ್ಲ. ಓಕೆ, ನಿಮ್ಮದು 100% ಸಿಲೆಬಸ್ ಕವರ್ ಆಗಿದೆಯಾ ಅಥವಾ ಇನ್ನು ಎಷ್ಟು ಪರ್ಸೆಂಟ್ ಅಥವಾ ಎಷ್ಟು ಚಾಪ್ಟರ್ಗಳು ಬಾಕಿ ಉಳಿದಿದ್ದಾವೆ, ಇದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸರಿ, ಈ ರೀತಿ ಆಗೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮಗೆ ಇದಿಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಅವ್ರು ಕಳಿಸ್ಬಿಡ್ತಾರೆ. ಅದರಲ್ಲಿ ಯಾವುದೋ ಒಂದೋ ಎರಡೋ ಕ್ವಶನ್ ನೀವು ಓದಿಲ್ಲ ಅಂತ ಹೇಳಿದ್ರೆ, ಅರೆ ನಾ ಇದನ್ನು ಓದಿಲ್ಲ, ಎಕ್ಸಾಮ್ ಬಂದರೆ ಏನಾಗುತ್ತೆ, ಇದು ಟೆನ್ಷನ್ ಆಗಿ ಓದಿರೋದನ್ನು ರಿವಿಷನ್ ಮಾಡೋದನ್ನು ಮರೆತು ಬಿಡ್ತೀರಾ. ಯಾಕಂತ ಹೇಳಿದ್ರೆ ಈಗ ಎಕ್ಸಾಮ್ ಟೈಮ್ ಏನಿರುತ್ತೆ ಆವಾಗ ರಿವಿಷನ್ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್. ನೀವು ಆಲ್ರೆಡಿ ಓದಿರ ಆ ಚಾಪ್ಟರ್ಗಳ ರಿವಿಷನ್ ಮಾಡದೆ ನೀವು ಎಕ್ಸಾಮ್ಗೆ ಹೋಗಿಬಿಟ್ರೆ ಅವುಗಳಿಗೆ ರಿಲೇಟೆಡ್ ಕ್ವಶನ್ ಎಕ್ಸಾಮಲ್ಲಿ ಬಂದರೂ ಕೂಡ ನೀವು ಆಲ್ರೆಡಿ ಓದಿದ್ರ ಬಟ್ ರಿವಿಷನ್ ಮಾಡದೇ ಇರೋದ್ರಿಂದ ಎಕ್ಸಾಮಲ್ಲಿ ಬರೆಯೋದಕ್ಕೆ ಆಗಲ್ಲ, ಅಟೆಂಡ್ ಮಾಡೋದಕ್ಕಾಗಲ್ಲ ಕ್ವಶನ್. ಅದಕ್ಕೋಸ್ಕರ ನೀವು ಮಾಡಬೇಕಾಗಿರುವಂತಹ ಕೆಲಸ, ಆಲ್ರೆಡಿ ಯಾವ್ಯಾವ ಚಾಪ್ಟರ್ಗಳು ಕಂಪ್ಲೀಟ್ ಆಗಿದಾವೆ, ಫಸ್ಟ್ ಟೆಸ್ಟ್, ಸೆಕೆಂಡ್ ಟೆಸ್ಟ್, ಮಿಡ್ ಟರ್ಮ್ ಎಕ್ಸಾಮ್ ಅಥವಾ ಈ ಪ್ರಿಪರೇಟರಿ ಎಕ್ಸಾಮ್ಗಿಂತ ಮೊದಲೇನು ಗ್ಯಾಪ್ ಇತ್ತು ಅದರೊಳಗಡೆ ಓದ್ಕೊಂಡಿದ್ದೀರಾ, ಅದನ್ನು ಪರ್ಫೆಕ್ಟ್ ಮಾಡ್ಕೊಳ್ಳಿ. ಓಕೆ, ಆ ಚಾಪ್ಟರ್ಗಳನ್ನು, ಆ ಕ್ವಶನ್ಗಳನ್ನು ಪರ್ಫೆಕ್ಟ್ ಮಾಡ್ಕೊಳ್ಳಿ. ಅದ್ರ ನಂತರ ಟೈಮ್ ಇದ್ದರೆ ನೀವು ಫ್ರೆಂಡ್ಸ್ ಆಗಿರಬಹುದು ಅಥವಾ ಯೂಟ್ಯೂಬ್ನಲ್ಲೇ ವೀಡಿಯೋಗಳನ್ನು ಏನೋ ಅಪ್ಲೋಡ್ ಮಾಡಿರ್ತಾರೆ, ನಾನು ಕೂಡ ಕೆಲವು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಸೊ ಅದರಲ್ಲಿರುವಂಥ ಕ್ವಶನ್ಗಳನ್ನು ಚೆಕ್ ಮಾಡಿ ಅವುಗಳನ್ನು ಓದ್ಕೊಳ್ಳಿ. ಸೊ ಮಾಡಬೇಕಾಗಿರುವಂತಹ ಕೆಲಸ, ಮೊದಲಿಗೆ ಆಲ್ರೆಡಿ ಯಾವ್ಯಾವ ಚಾಪ್ಟರ್ಗಳನ್ನು ಕಂಪ್ಲೀಟಾಗಿ ಓದಿ ಆಗಿದೆ ಅದನ್ನು ಪರ್ಫೆಕ್ಟ್ ಮಾಡ್ಕೊಳ್ಳಿ. ಅದರ ನಂತರ ನೀವು ಯಾವ ಚಾಪ್ಟರನ್ನು ಕಂಪ್ಲೀಟ್ ಮಾಡೋದಕ್ಕೆ ಆಗಿಲ್ಲ ಅಂತಹ ಚಾಪ್ಟರ್ಗಳಿಂದ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಸೆಲೆಕ್ಟ್ ಮಾಡಿಕೊಂಡು ಅವುಗಳನ್ನು ಸಾಲ್ವ್ ಮಾಡ್ಕೊಳ್ಳಿ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ಇರುವಂತಹ ಟೈಮ್ನಲ್ಲಿ ಮ್ಯಾಕ್ಸಿಮಮ್ ಸ್ಕೋರ್ ಮಾಡೋದಕ್ಕೆ ಆಗುತ್ತೆ. ಈಗ ಎಕ್ಸಾಂಪಲ್ ನೀವು 80 ಸ್ಕೋರ್ ಮಾಡೋ ರೀತಿ ಪ್ರಿಪೇರ್ ಆಗಿದ್ರೆ ಆಲ್ರೆಡಿ ಒಂದು 85-90 ತನಕ ಸ್ಕೋರ್ ಮಾಡ್ಬೋದು. ಓಕೆನಾ, ಈ ಸ್ಟೆಪ್ಪನ್ನು ಫಾಲೋ ಮಾಡೋದ್ರಿಂದ ಆಲ್ರೆಡಿ ಓದಿರೋದನ್ನು ರಿವಿಷನ್ ಮಾಡ್ಕೊಳ್ಳೋದು. ಅದರ ನಂತರ ಯಾವ ಚಾಪ್ಟರ್ ಪರ್ಫೆಕ್ಟಾಗಿ ಓದಿಲ್ಲ ಅಥವಾ ಓದೋದಕ್ಕೆ ಆಗೇ ಇಲ್ಲ ಆ ಚಾಪ್ಟರ್ಗಳಿಂದ ಕೇವಲ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಓದ್ಕೊಂಡು ಹೋಗಿ ಎಕ್ಸಾಮನ್ನು ಬರೆಯೋದು. ನಂತರ ಪ್ರಿಪರೇಟರಿ ಎಕ್ಸಾಮ್ ಯಾವಾಗ ಮುಗಿಯುತ್ತೆ, ಮುಗಿದ ನಂತರ ಫೈನಲ್ ಎಕ್ಸಾಮ್ಗಿಂತ ಮೊದಲಂತೂ 100% ಸಿಲೆಬಸ್ ಕವರ್ ಆಗಲೇಬೇಕು. ಪ್ರಿಪರೇಟರಿ ಎಕ್ಸಾಮ್ ಆದ ನಂತರ ಯಾವ ಚಾಪ್ಟರ್ ಬಿಟ್ಟಿರ್ತೀರ, ಕಂಪ್ಲೀಟ್ ಆಗಿರಲ್ಲ, ಅವುಗಳನ್ನು ಕೂಡ ಕಂಪ್ಲೀಟ್ ಮಾಡಿಕೊಂಡು ಪೂರ್ತಿ ಪರ್ಫೆಕ್ಟಾಗಿ ಫೈನಲ್ ಎಕ್ಸಾಮ್ ಬರೆಯೋದಕ್ಕೆ ಹೋಗೋದು. ಸೊ ಈ ರೀತಿ ಸ್ಟ್ರಾಟಜಿ ಇಟ್ಕೊಂಡು ನೀವು ಪ್ರಿಪ್ರೇಷನ್ ನಡೆಸಿ. ಮತ್ತೊಂದು ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಸಿಗೋಣ. ಆಲ್ ದ ಬೆಸ್ಟ್, ಎಲ್ಲರ ಎಕ್ಸಾಮ್ ಚೆನ್ನಾಗಾಗಲಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.